ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸುಖ, ಶಾಂತಿ, ನೆಮ್ಮದಿ ಇರಬೇಕೆಂದರೆ ಗಂಡ ಹೆಂಡತಿ ಹೇಗಿರಬೇಕು? ಎಲ್ಲರಿಗೂ ಇದು ಆಗದೆ ಇಬ್ಬರು ಖಂಡಿತವಾಗಿಯೂ ಅದನ್ನು ಅನುಸರಿಸುವುದು ಕಷ್ಟವೇನಲ್ಲ. ದಾಂಪತ್ಯದಲ್ಲಿ ತುಂಬ ಸಂತೋಷವಾಗಿ ಇರುವ ದಾಂಪತ್ಯಗಳನ್ನು ನೋಡಿದ ಕೂಡಲೇ ಇವರು ಎಷ್ಟು ವಯಸ್ಸಾದರೂ ಹೇಗೆ ತುಂಬ ಸಂತೋಷವಾಗಿ ಇರುವವರು ಎನ್ನುವ ಪ್ರಶ್ನೆಯೂ ಕಾಡದೇ ಇರದು. ಅದರಲ್ಲೂ 60 ದಾಟಿದ ಸಂಗಾತಿಗಳಿಬ್ಬರು ಸಂತೋಷವಾಗಿದ್ದರೆ ಇದು ಅವರ ನಡುವಿನ ಪ್ರೀತಿಯು ಎಷ್ಟಿದೆ ಎನ್ನುವುದನ್ನು ತೋರಿಸುವುದು. ನಾವು ಕೂಡ ಇದೇ ರೀತಿ ಸಂತೋಷದಿಂದ ಇರಬೇಕು ಎಂದು ಕೆಲವರು ಬಯಸುವುದು ಸಹಜ. ಹಾಗಾದರೆ ಈ ರೀತಿಯ ಸಂತೋಷವನ್ನು ಅವರು ಹೇಗೆ ಕಾಪಾಡಿಕೊಂಡಿರುವವು ಎಂದು ತಿಳಿಯಿರಿ. ಸಂಬಂಧಕ್ಕಾಗಿ ಕೆಲಸ. ಯಾವುದೇ ಗಿಡವನ್ನು ನೆಟ್ಟ ಬಳಿಕ ಹಾಗೆ ಬಿಟ್ಟರೆ ಅದು ಅಲ್ಲೇ ಬಾಡಿ ಹೋಗಿ ಸತ್ತು ಹೋಗುವುದು. ಸಂಬಂಧವು ಕೂಡ ಇದೇ ರೀತಿ. ಸಂಬಂಧಕ್ಕಾಗಿ ಹೆಚ್ಚು ಸಮಯ ನೀಡಬೇಕು. ಸಂಬಂಧದಲ್ಲಿನ ಸಮಸ್ಯೆ ಹಾಗೂ ಮನಸ್ತಾಪವನ್ನು ದೂರ ಮಾಡಬೇಕು. ಒಳ್ಳೆಯ ಸಂಬಂಧವನ್ನು ನೈಸರ್ಗಿಕವಾಗಿ ಬರುವುದು ಎಂದು ಕೆಲವರು ತಿಳಿದಿರುವವರು. ಸಂಬಂಧವು ಕೂಡ ಒಳ್ಳೆಯ ರೀತಿಯಿಂದ ಸಾಗಬೇಕಾದರೆ ಅದಕ್ಕೆ ಆಗಾಗ ಕೆಲವೊಂದು ವಿಚಾರಗಳನ್ನು ಸರಿಪಡಿಸಬೇಕು. ಜೊತೆಯಾಗಿ ಸಮಯ ಕಳೆಯಿರಿ. ಜೊತೆಯಾಗಿ ಗುಣಮಟ್ಟದ ಸಮಯ ಕಳೆಯಲು ಯಾವುದೇ ಪರ್ಯಾಯಗಳು ಇಲ್ಲ. ನೀವು ಕೆಲವೊಂದು ಸಲ ಜೊತೆಯಾಗಿ ಗುಣಮಟ್ಟದ ಸಮಯ ಕಳೆಯಬೇಕು. ಈ ವೇಳೆ ನಿಮ್ಮಿಬ್ಬರ ಹೊರತಾಗಿ ಯಾರೂ ಇರಬಾರದು. ನೀವಿಬ್ಬರ ಜೊತೆಯಾಗಿ ಇದ್ದುಕೊಂಡು ಏನಾದರೂ ಚಟುವಟಿಕೆ ಮಾಡಬಹುದು. ಪ್ರತ್ಯೇಕತೆಯನ್ನು ಗಮನಿಸಿ. ಆರಂಭದಲ್ಲಿ ಸಂಗಾತಿಗೆ ನೀವು ಯಾವುದಕ್ಕಾಗಿ ಇಷ್ಟವಾಗಿದ್ದೀರಿ ಮತ್ತು ಈಗ ಯಾವೆಲ್ಲ ಬದಲಾವಣೆಗಳನ್ನು ಆಗಿವೆ ಎಂದು ತಿಳಿಯಿರಿ. ಇಲ್ಲಿ ನೀವು ಧನಾತ್ಮಕ ವಿಚಾರಗಳ ಬಗ್ಗೆ ಗಮನ ಹರಿಸಿ ಮತ್ತು ಒಳ್ಳೆಯ ಬದಲಾವಣೆಗಳನ್ನು ಆಗಿದ್ದರೆ ಆಗ ನೀವು ಇದನ್ನು ಪ್ರೋತ್ಸಾಹಿಸಿ. ಕೆಲವೊಂದು ವಿಚಾರಗಳು ಭಿನ್ನವಾಗಿರಬಹುದು, ಆದರೆ ಇದು ನಿಮ್ಮನ್ನು ಒಂದು ತಂಡವಾಗಿಸುವುದು ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಇರುವುದು. ಸಮಸ್ಯೆಗಳು ಜೀವನದಲ್ಲಿ ಇದ್ದೇ ಇರುವುದು. ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳು ಇದ್ದರೆ ಇದನ್ನು ಕೆಲವು ಹಾಗೆ ಇರುವುದು. ಯಾವುದೇ ಸಮಸ್ಯೆಗಳು ಇಲ್ಲದೆ ಇಬ್ಬರು ಜೊತೆಯಾಗಿ ಜೀವನ ಪೂರ್ತಿ ಇರಲು ಸಾಧ್ಯವೇ ಇಲ್ಲ. ಆದರೆ ಸಮಸ್ಯೆಗಳು ಬಂದ ವೇಳೆ ಅದನ್ನು ಯಾವ ರೀತಿಯಿಂದ ನಿಭಾಯಿಸಿಕೊಂಡು ಹೋಗಬಹುದು ಎನ್ನುವುದರ ತಿಳಿಯಬೇಕು. ಪ್ರಾಮಾಣಿಕತೆ ಅಗತ್ಯ. ಕೆಲವು ವಿಚಾರಗಳು ಸಂಗಾತಿಗೆ ಇಷ್ಟವಾಗದೇ ಇದ್ದರೂ ಅದನ್ನು ನೀವು ಹಂಚಿಕೊಳ್ಳಬೇಕು. ಪ್ರಾಮಾಣಿಕವಾಗಿ ಕೆಲವೊಂದು ಗೊಂದಲಗಳನ್ನು ಸಂಶಯಗಳನ್ನು ನಿವಾರಣೆ ಮಾಡಬೇಕು. ನಂಬಿಕೆಯ ಇಲ್ಲದೆ ಇರುವುದು ದೊಡ್ಡ ಸಮಸ್ಯೆಯಾಗಿ ಕಾಡಬಹುದು. ನಂಬಿಕೆಯು ದೂರವಾದರೆ ಆಗ ಇದರಿಂದ ಸಂಬಂಧದಲ್ಲಿ ಬಿರುಕು ಕಾಣಿಸಿರಬಹುದು. ಪ್ರಾಮಾಣಿಕವಾಗಿ ಇರುವುದೇ ಸಂತೋಷವಾಗಿರುವವರ ದಾಂಪತ್ಯಗಳ ರಹಸ್ಯ. ಸಂವಹನ. ಎಷ್ಟೇ ಒಳ್ಳೆಯ ಸಂಬಂಧವನ್ನು ಕೂಡ ಸಂವಹನವು ಹಾಳು ಮಾಡಬಹುದು. ಸಂಗಾತಿಯ ಮಾತನ್ನು ಸರಿಯಾಗಿ ಆಲಿಸಿ ಮತ್ತು ಅವರ ಅಭಿಪ್ರಾಯವನ್ನು ಪಡೆಯಿರಿ. ಇದರಿಂದ ಸಂಗಾತಿಯು ತನ್ನ ಅಭಿಪ್ರಾಯ ಹಾಗೂ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುವುದು. ಹೊಂದಾಣಿಕೆ ಇಲ್ಲದೆ ಇರುವುದು. ವೈವಾಹಿಕ ಜೀವನದಲ್ಲಿ ಪರಸ್ಪರರ ತುಂಬ ಆಕರ್ಷಣೆಗೆ ಒಳಗಾಗಿದ್ದರೂ ಹೊಂದಾಣಿಕೆ ಮಾತ್ರ ಇಲ್ಲದೆ ಇರುವುದು. ಪರಸ್ಪರರ ತಮಾಷೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಸಂಬಂಧದಲ್ಲಿನ ಆಯ್ಕೆಯನ್ನು ತಿಳಿಯಬೇಕು. ಪರಸ್ಪರರನ್ನು ಒಪ್ಪಿಕೊಳ್ಳಬೇಕು, ಆದರೆ ಸಂಪೂರ್ಣವಾಗಿ ಬದಲಾಗಬೇಕಾಗಿಲ್ಲ. ನಿಮ್ಮ ತಪ್ಪನ್ನು ನೀವು ತಿದ್ದುಕೊಳ್ಳಿ. ಬಹುತೇಕ ಸಂಬಂಧಗಳಲ್ಲಿ ಇದೊಂದು ಕೆಟ್ಟ ಹವ್ಯಾಸ ರೂಢಿಯಾಗಿರುತ್ತದೆ. ಏನೆಂದರೆ ಇಬ್ಬರು ಸಂಗಾತಿಗಳ ನಡುವೆ ಕೇವಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಾರೆ ವಿನಃ ತಮ್ಮ ತಪ್ಪುಗಳನ್ನು ಏನಿರಬಹುದು ಎಂಬುದರ ಯಾರೊಬ್ಬರಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ನನ್ನದೇ ಸರಿ ಎಂಬಂತೆ ಮಾತನಾಡಿ ತಮ್ಮ ಬಗ್ಗೆ ಇರುವ ಒಳ್ಳೆಯ ಭಾವನೆಯನ್ನು ತಾವಾಗಿ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಗಂಡನ ಜೊತೆ ಹೆಂಡತಿ ಅಥವಾ ಹೆಂಡತಿಯ ಜೊತೆ ಗಂಡ ಜಗಳ ಮಾಡುವ ಮುಂಚೆ ನೀವೇನು ಬದ್ಧ ವೈರಿಗಳು ಎಂಬುದನ್ನು ನೆನಪಿನಲ್ಲಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.